ಶಂಕರ್, ಸರ್ ನನ್ನ ಮಗಳ ಮಾತಿನ ನೊಂದ್ಕೋಬೇಡ. ಏನಿಲ್ಲ ಸರ್. ನನ್ ಸಂತೋಷಕ್ಕಾದ್ರು ನೀ ಏನಾದ್ರೂ ಕೇಳಲೇಬೇಕಪ್ಪ. ನಿಮ್ ಸಂತೋಷಕ್ಕೆ ಆದ್ರೆ ಈ ಕಾಗದನ ನೋಡಿ. ಯಾರ್ದಿದು? ನಂಜನಗೂಡು ಪಾಪಣ್ಣವರು. ಓ, ನಮ್ ಪಾಪಣ್ಣವರು. ಹೌದು. ಹಾ, ಆವತ್ತಿ ಕಾಗದ ತಗೊಂಡು ನಿಮ್ಮನ್ನ ನೋಡೋದಕ್ಕೆ ಅಂತಲೇ ಬರ್ತಾ ಇದ್ದೆ. ಹಾ. ಶ್ರೀ ಮೋಹನ್ ರಾವ್ ಅವರಿಗೆ ನಂಜನಗೂಡು ಪಾಪಣ್ಣ ಮಾಡುವ ನಮಸ್ಕಾರಗಳು. ಈ ಕಾಗದ ತಂದಿರೋ ಶಂಕರ್ ನನಗೆ ತುಂಬಾ ಬೇಕಾದನು. ಅವ್ರ ಸ್ಥಳನೂ ನಂಜನಗೂಡು. ಇಷ್ಟು ದಿನ ಬೊಂಬಾಯಿ ಮಿಲ್ಸ್ ನಲ್ಲಿ ಮೆಕ್ಯಾನಿಕ ಕೆಲಸ ಮಾಡ್ತಾ ಇದ್ದ. ಅವ್ರ ತಾಯಿಗೆ ಪಾರ್ಶ್ವವಾಯು ಆದ್ದರಿಂದ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಂಜನಗೂಡಿಗೆ ಬಂದ್ಬಿಟ್ಟ. ನಿಮ್ಮ ಫ್ಯಾಕ್ಟರಿಯಲ್ಲಿ ಒಂದು ಕೆಲಸ ಕೊಟ್ರೆ ತುಂಬಾ ಸಹಾಯವಾಗತ್ತೆ. ಏನಪ್ಪ, ಇದಕ್ಕೆಲ್ಲ ಶಿಫಾರಿಸಬೇಕಾಗಿತ್ತೇನು? ನೀ ಕೇಳಿದ್ರೆ ಆಗ್ತಿತ್ತಲ್ಲಪ್ಪ. ಆಯ್ತು, ನಾಳೆಯಿಂದಲೇ ಫ್ಯಾಕ್ಟರಿ ಕೆಲಸಕ್ಕೆ ಬಂದ್ಬಿಡು. ಬಹಳ ಸಂತೋಷ. ತುಂಬಾ ಥ್ಯಾಂಕ್ಸ್ ಮೇಡಮ್. ನಾನು ಬರ್ತೀನಿ. ಬಂದ್ ಕೆಲಸ ಆಯ್ತಲ್ಲ? ಆಯ್ತು, ನಿಮ್ ದಯದಿಂದ ಬರ್ತೀನಿ ಸರ್. ಸರಿ. ಜಾಜಿ, ನನ್ನ ಕೇಳಿದ್ರೆ ಅವ್ರಿಗೆ ಕೆಲಸ ಕೊಟ್ಟು ಬಿಟ್ರಲ್ಲ. ಆ ಫ್ಯಾಕ್ಟರಿಗೆ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಅನ್ನೋದನ್ನ ಮರ್ತು ಬಿಟ್ರ? ನನ್ನ ನವರಾತ್ರಿ ಗೊಂಬೆ ಹಾಗೆ ಕೂರಿಸಿ ನೀವು ಆಡಳಿತ ನಡೆಸೋ ಹಾಗಿದ್ರೆ ಆ ಪದವಿನೇ ನನಗೆ ಬೇಕಾಗಿಲ್ಲ. ನೀ ಮ್ಯಾನೇಜಿಂಗ್ ಡೈರೆಕ್ಟರ್ ಅನ್ನೋದು ಮರಲಿಲ್ಲಮ್ಮ. ಫ್ಯಾಕ್ಟರಿ ಸ್ಥಾಪನೆ ಮಾಡಿದ ವ್ಯಕ್ತಿಗೆ ಒಬ್ಬರಿಗೆ ಒಂದು ಕೆಲಸ ಕೊಡೋ ಹಕ್ಕಿಲ್ಲ ಅನ್ನೋದನ್ನು ಮರೆತು ಬಿಟ್ಟೆ. ನಿನ್ ಮನಸ್ಸು ಬೇಜಾರಾಗಿದ್ರೆ ಹೇಳ್ಬೇಡಮ್ಮ. ನಾಳೆನೆ ಆತನ ಕರೆಸಿ ಬೇರೆ ಇನ್ಯಾವ್ದಾದ್ರು ಫ್ಯಾಕ್ಟರಿ ಕೆಲಸ ಕೊಡಿಸ್ತೀನಿ. ಅದೆಲ್ಲ ನನಗೆ ಬೇಕಾಗಿಲ್ಲ. ನಿಮ್ಮಿಬ್ರ ಮಧ್ಯೆ ನಾನೇ ಕೆಟ್ಟೋಳಾಗ್ಲಿ?